ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಇನ್ಮುಂದೆ ಭಾರತ ನಕ್ಸಲ್ ಮುಕ್ತ. ಹಾಗಿದ್ರೆ ಎಲ್ಲೆಲ್ಲಿತ್ತು ನಕ್ಸಲ್ವಾದ? ಇಷ್ಟಕ್ಕೂ ಭಾರತದಲ್ಲಿ ನಕ್ಸಲಿಸಂ ಶುರುವಾಗಿದ್ದು ಯಾವಾಗ, ಯಾಕಾಗಿ? ಆ ಬಗ್ಗೆ ಇಂಟ್ರೆಸ್ಟಿಂಗ್ ಆದಂತಹ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಕ್ಸಲರ ಕೇಂದ್ರೀಯ ಸಮಿತಿ ಮತ್ತು ನಕ್ಸಲರ ಪ್ರಮುಖ ಕಾರ್ಯಪಡೆ ಬಹುತೇಕ ನಿರ್ನಾಮ ಆಗೋದ್ರೊಂದಿಗೆ 59 ವರ್ಷಗಳ ಬಳಿಕ ನಮ್ಮ ದೇಶ ನಕ್ಸಲ್ ಮುಕ್ತವಾಗಿ ಹೊರಹೊಮ್ಮಿದೆ ಅಂತ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಘೋಷಣೆ ಮಾಡಿದ್ದಾರೆ. ದೇಶವನ್ನ 2026ರ ಮಾರ್ಚ್ 31ರ ಒಳಗೆ ನಕ್ಸಲ್ ಮುಕ್ತ ಮಾಡೋ ಕುರಿತು ಕಳೆದ ವರ್ಷನೇ ಕೇಂದ್ರ ಸರ್ಕಾರ ಏನು ಗಡುವು ಕೊಟ್ಟಿತ್ತು, ಆ ಗಡುವಿಗಿಂತ ಒಂದು ದಿನ ಮುಂಚೆನೆ ನಿನ್ನೆ ಲೋಕಸಭೆಯಲ್ಲಿ ಇಂಥದ್ದೊಂದು ಐತಿಹಾಸಿಕ ಘೋಷಣೆ ಮಾಡಿದ್ರು. ಜೊತೆಗೆ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಬಹುದೊಡ್ಡ ಸಾಧನೆ ಅಂತ ಅಮಿತ್ ಶಾ ಬಣ್ಣಿಸಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ನಕ್ಸಲಿಸಂ ಶುರುವಾಗಿದ್ದು ಯಾವಾಗ ಅಂತ ನೋಡೋಣ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ನಕ್ಸಲ್ಬಾರಿ ಎಂಬಲ್ಲಿ ಜಮೀನ್ದಾರರ ದಬ್ಬಾಳಿಕೆಯನ್ನು ತಡೆಯೋದಕ್ಕಾಗದೆ ಅಲ್ಲಿದ್ದಂತಹ ಸಣ್ಣ ಸಣ್ಣ ರೈತರು 1967ರಲ್ಲಿ ರೊಚ್ಚಿಗೇಳ್ತಾರೆ. ಗ್ರಾಮದ ಹೆಸರು ನಕ್ಸಲ್ಬಾರಿ ಅಂತ ಆಗಿದ್ರಿಂದ ನಕ್ಸಲ್ ವಾದ ಎನ್ನುವ ಪದ ಹುಟ್ಕೊಳ್ತು. ಅವರಿಗೆ ಬೆಂಬಲವಾಗಿ ಕಮ್ಯುನಿಸ್ಟ್ ನಾಯಕರು ನಿಲ್ತಾರೆ, ಜಮೀನ್ದಾರರಿಂದ ಭೂಮಿಯನ್ನ ಕಸಿಯುವಂತೆ ಪ್ರೋತ್ಸಾಹಿಸ್ತಾರೆ. ಆದರೆ ಮುಂದೆ ಬಡತನ, ಭೂವ್ಯಾಜ್ಯ, ಅಭಿವೃದ್ಧಿಯ ಕೊರತೆ ಇತ್ಯಾದಿ ಸಮಸ್ಯೆ ಬಂದಾಗೆಲ್ಲ ಜನ ಇದೇ ರೀತಿ ದಂಗೆ ಏಳತೊಡಗಿದ್ರು. ಇದು ಕ್ರಮೇಣ ವಿಸ್ತರಿಸ್ತಾ ಸಾಗಿ ಹಿಂಸಾತ್ಮಕ ಸ್ವರೂಪ ಪಡ್ಕೊಳ್ತು, ಹಲವು ರಾಜ್ಯಗಳನ್ನ ವ್ಯಾಪಿಸ್ಕೊಳ್ತು. ನಕ್ಸಲ್ ಬಾರಿಯಲ್ಲಿ ಶುರುವಾದಂತಹ ಇದನ್ನ ನಕ್ಸಲ್ವಾದ ಅಂತ, ಅದರಲ್ಲಿ ತೊಡಗೋರನ್ನ ನಕ್ಸಲರು ಅಂತ, ಅದು ವ್ಯಾಪಿಸಿರುವಂತಹ ಪ್ರದೇಶವನ್ನ ರೆಡ್ ಕಾರಿಡಾರ್ ಅಂತ ಗುರುತಿಸಲಾಗುತ್ತೆ. ಅವರ ಸಿದ್ಧಾಂತ ಈ ಚೀನಾದ ಮಾವೋ ಝೆಡಾಂಗ್ನಿಂದ ಪ್ರೇರಿತ ಆಗಿರುವಂತಹ ಕಾರಣ ಮಾವೋವಾದಿಗಳು ಎನ್ನುವಂತಹ ಹೆಸರು ಕೂಡ ಇದೆ. ಈವರೆಗೆ 12 ರಾಜ್ಯಗಳು ಈ ಕೆಂಪು ಕಾರಿಡಾರ್ ಅಂದರೆ ನಕ್ಸಲರ ಪ್ರದೇಶ ಆಗಿತ್ತು. ಈ ನಕ್ಸಲರ ಕ್ರೌರ್ಯಕ್ಕೆ 5,000 ಭದ್ರತಾ ಸಿಬ್ಬಂದಿ ಸೇರಿದಂತೆ 20,000 ಜನ ಬಲಿಯಾಗಿದ್ದಾರೆ. ದಶಕಗಳಿಂದ ನಕ್ಸಲ್ ಹಿಂಸಾಚಾರಕ್ಕೆ ತುತ್ತಾಗಿದ್ದಂತಹ ಭಾರತ ಕೊನೆಗೂ ಆ ಆತಂಕದಿಂದ ಹೊರಬಂದಿದೆ. ದೇಶದಲ್ಲಿ ನಕ್ಸಲರ ಅತ್ಯಂತ ಭದ್ರಕೋಟೆ ಎಂಬ ಕುಖ್ಯಾತಿ ಹೊಂದಿದ್ದ ಮತ್ತು ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಆರಂಭ ಆದ ಮೇಲೆ ಕೆಂಪು ಉಗ್ರರ ಕೊನೆಯ ಭದ್ರಕೋಟೆಯಾಗಿದ್ದಂತಹ ಛತ್ತೀಸ್ಗಢದ ಬಸ್ತರ್ ವಲಯ ಕೂಡ ಬಹುತೇಕ ನಕ್ಸಲ್ ಮುಕ್ತವಾಗಿದೆ ಅಂತ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ನಕ್ಸಲೀರ ಕಟ್ಟಕಡೆಯ ಭದ್ರಕೋಟೆಯಾಗಿದ್ದಂತಹ ಛತ್ತೀಸ್ಗಢದ ಬಸ್ತರ್ ಮೇಲೆ ನಕ್ಸಲ್ವಾದದ ಕರಿನೆರಳು ಗಾಢವಾಗಿ ಆವರಿಸಿತ್ತು. ಅದೀಗ ಸರಿತಾ ಇದೆ. ಅಲ್ಲಿ ನಮ್ಮ ಭದ್ರತಾ ಪಡೆಗಳು ಭರದ ಕಾರ್ಯಾಚರಣೆ ನಡೆಸಿವೆ. ಜೊತೆಗೆ ಅಲ್ಲಿನ ಎಲ್ಲಾ ಗ್ರಾಮಗಳಲ್ಲಿ ಶಾಲೆ, ಆಸ್ಪತ್ರೆ ಸ್ಥಾಪಿಸೋದು, ಪಡಿತರ ಅಂಗಡಿ ತೆರೆಯುವಂಥ ಅಭಿಯಾನ ಕೂಡ ಆರಂಭಿಸಲಾಗಿದೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ. ಒಟ್ಟಾರೆ ಭಾರತ ಈ ನಕ್ಸಲ್ ಮುಕ್ತ ಆಗ್ತಾ ಇರೋದು ನಿಜಕ್ಕೂ ಕೂಡ ಆಶಾವಾದ. ನಮಸ್ಕಾರ.